ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನೀಡಿದ ಭೂ ಮಂಜೂರಾತಿಯಲ್ಲಿ ಭ್ರಷ್ಟಾಚಾರ ಆರೋಪದ ಪ್ರಕರಣದಲ್ಲಿ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕರ್ನಾಟಕ ರಾಜ್ಯಪಾಲರು ತಾವರಚಂದ್ ಗೆಹ್ಲೋಟ್ ಪ್ರಾಸಿಕ್ಯೂಷನ್ ಆದೇಶ ಜಾರಿ ಮಾಡಿದ್ರು. ಇದರ ಬಗ್ಗೆ ಹಿರಿಯ ವಕೀಲರಾದ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ ಹೇಳಿ ಸರ್, ಮುಡಾ ಹಗರಣದಲ್ಲಿ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಆದೇಶ ಜಾರಿ ಮಾಡಿದ್ದಾರೆ. ಇದಕ್ಕೆ ಅನುಮತಿ ಇದೆಯಾ ಸರ್? ನೋಡಿ, ಭಾರತ ದೇಶದಲ್ಲಿ ಯಾವುದೇ ಒಂದು ಕಾನೂನು ಪ್ರಕ್ರಿಯೆ ನಡೆಯಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣ ಸಂವಿಧಾನಬದ್ಧವಾಗಿ ನಡೆಯಬೇಕು. ಆರ್ಟಿಕಲ್ 163 ಪ್ರಕಾರ ಒಬ್ಬ ಗವರ್ನರ್, ರಾಜ್ಯಪಾಲರು ಯಾರಿದ್ದಾರೋ ಅವರಿಗೆ ತನ್ನದೇ ಆದಂತ ಒಂದು ಅಧಿಕಾರ ಇರುತ್ತೆ. ಆರ್ಟಿಕಲ್ 163 ನಲ್ಲಿ ಅದೇ ಗವರ್ನರ್ ಅವರು ಇಮಿಡಿಯೇಟ್ಲಿ ಪ್ರಾಸಿಕ್ಯೂಷನ್ ಮಾಡಿ ಅಂತ ಇವರೇನು ಹೊರಟಿದ್ದಾರೆ. ಮುಖ್ಯವಾಗಿ ಇದರಲ್ಲಿ ಕ್ಯಾಬಿನೆಟ್ ಮಂತ್ರಿ ಮಂಡಳಿ ಏನಿದೆ ಅವರ ಒಂದು ಸಲಹೆ ಪಡೆದು ಮಾಡಬಹುದು, ಇಲ್ಲ ಬಿಡಬಹುದು. ಅದು ಮ್ಯಾಂಡೇಟರಿ ಮಾಡಲೇಬೇಕಂತನೂ ಏನಿಲ್ಲ, ಮಾಡಬಾರ್ದಂತನೂ ಏನೂ ಇಲ್ಲ. ಆದರೆ ಸಂವಿಧಾನದಲ್ಲಿ ಗವರ್ನರ್ ಅವರಿಗೆ ತನ್ನದೇ ಆದಂತಹ ಒಂದು ಅಧಿಕಾರ ಇದೆ, ಅವ್ರು ಮಾಡೋದಕ್ಕೆ ಅರ್ಹರು. ಸರ್, ಇದು ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಡಿಸಿಷನ್ ರಾಂಗ್ ತಗೊಂಡಿದ್ದಾರೆ, ಅಧಿಕಾರವನ್ನು ದುರ್ಬಳಕೆ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರನ್ನ ಹೇಳ್ತಿದ್ದಾರೆ ಸರ್. ಅವರ ಪಕ್ಷದಲ್ಲಿ ಅವರ ಸಿದ್ದರಾಮಯ್ಯ ಏನು ಕಾಂಗ್ರೆಸ್ ಮಂತ್ರಿಮಂಡಳಿ ಶಾಸಕರೇನಿದ್ದಾರೆ, ಇದಕ್ಕಿಂತ ಮೊದಲು ಏನು ಜನಾರ್ದನ್ ರೆಡ್ಡಿ ಅವರಿರ್ಬೋದು, ಜೊಲ್ಲೆ ಅವ್ರದ್ದಿರ್ಬೋದು, ಮುರುಗೇಶ್ ನಿರಾಣಿ ಅವರಿರ್ಬೋದು, ಅವ್ರ ಕೇಸಸ್ ಪೆಂಡಿಂಗ್ ಇದ್ದಾಗ ಈ TJ ಅಬ್ರಹಂ ಅನ್ನೋ ಒಬ್ಬ ಪ್ರೈವೇಟ್ ಕಂಪ್ಲೇಂಟ್ ತಗೊಂಡು ಇಮಿಡಿಯೇಟ್ಲಿ ಪ್ರಾಸಿಕ್ಯೂಷನ್ಗೆ ಮಾಡಿದ್ದು ಸರಿ ಇಲ್ಲ. ಇದಕ್ಕೆ ಕೇಂದ್ರ ಸರ್ಕಾರದ ಒಂದು ಬೆಂಬಲ ಇದೆ, ಕೇಂದ್ರ ಸರ್ಕಾರ ಒಂದು ಆಟ ಆಡಿಸ್ತಾ ಇದೆ ರಾಜ್ಯಪಾಲರ ಮುಖಾಂತರ ಅಂತ ಅವ್ರ ಪಕ್ಷಕ್ಕೆ ಯಾವ ರೀತಿ ಬೇಕೋ ಅವ್ರು ಆ ರೀತಿ ಮಾತಾಡ್ತಾ ಇದ್ದಾರೆ. ಆದರೆ ಗವರ್ನರ್ಗೆ ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ಗವರ್ನರ್ಗೆ ತನ್ನದೇ ಆದಂತಹ ಒಂದು ಪವರ್ ಇದೆ. ಇದರ ಮೇಲೆ ಅವರು ಪ್ರಾಸಿಕ್ಯೂಷನ್ ಮಾಡಬಹುದು ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸರ್, ಇದರಲ್ಲಿ ಯಾವ ತರ ಡಿಸಿಷನ್ ತಗೋಬಹುದಿತ್ತು, ನಿಮ್ಮ ಅಭಿಪ್ರಾಯ ಏನು ಸರ್? ಮಂತ್ರಿಮಂಡಲ ಏನಿದೆ ಇವತ್ತು ಇಮಿಡಿಯೇಟ್ಲಿ ಪ್ರಾಸಿಕ್ಯೂಷನ್ ಮಾಡಿ ಅನ್ನೋದಕ್ಕಿಂತನೂ ಒಂದ್ಸಲ ಯೋಚನೆ ಮಾಡಿ, ಮಂತ್ರಿಮಂಡಲ ಏನಿದೆ ಇವತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಏನಿದ್ದಾರೆ ಈ ರಾಜ್ಯದಲ್ಲಿ, ಅವರ ಜೊತೆ ಕೂತು ಚರ್ಚಿಸಿ ಬೇಕಾದ್ರೆ ಪ್ರಾಸಿಕ್ಯೂಷನ್ ಕೇಳಬಹುದಿತ್ತು. ಬಟ್ ಇಮಿಡಿಯೇಟ್ಲಿ ತಗೊಂಡಿದ್ದಾರೆ ಅಂತ ಈ ಕಾಂಗ್ರೆಸ್ ಅವರು ಹೇಳೋದ್ರಲ್ಲಿ ಒಂದ್ ಕಡೆ ಅರ್ಥ ಇದೆ, ಗವರ್ನರ್ಗೆ ತನ್ನದೇ ಆದಂತಹ ಒಂದು ಅಧಿಕಾರ ಇದೆ. ಸರ್, ನೀವು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಆದೇಶ ಜಾರಿ ಮಾಡಿದ್ದೀರಾ, ಅದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ವಿರುದ್ಧನೂ ನೀವು ಪ್ರಾಸಿಕ್ಯೂಷನ್ ಆದೇಶ ಜಾರಿ ಮಾಡ್ಬೇಕಂತ ಕಾಂಗ್ರೆಸ್ ನಾಯಕರು ಒತ್ತಾಯ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮೈನಿಂಗ್ ಇದಕ್ಕೆ ಏನು ಸಿಗ್ನೇಚರ್ ಮಾಡಿದ್ರು, ಅವ್ರಿಗೂ ಪ್ರಾಸಿಕ್ಯೂಷನ್ ಮಾಡಿ ಅಂತ ಒಂದು ಕೇಸ್ ಇದೆ. ಬಟ್ ಅದರ ಬಗ್ಗೆ ತನಿಖೆ ಆಗ್ತಾ ಇಲ್ಲ. ಎರಡನೇದು, ಶಶಿಕಲಾ ಜೊಲ್ಲೆ ಅವರ ವಿರುದ್ಧ ಸಹ ಸುಮಾರು ವರ್ಷಗಳಿಂದ ಆ ಕಡತನೂ ಪೆಂಡಿಂಗ್ ಇದೆ. ಮೂರನೇದು, ಮುರುಗೇಶ್ ನಿರಾಣಿ ಅವರ ವಿರುದ್ಧನೂ ಇದೆ. ಆದರೆ ಅದೆಲ್ಲವನ್ನು ಬಿಟ್ಟು ಸನ್ಮಾನ್ಯ ಗವರ್ನರು, ರಾಜ್ಯಪಾಲರು ಇಮಿಡಿಯೇಟ್ಲಿ ಏಕಾಏಕಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಒಂದು ಪ್ರಾಸಿಕ್ಯೂಷನ್ ಮಾಡಿ ಅಂತ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡಿದ್ದಾರೆ ಅಂತ ಕಾಂಗ್ರೆಸ್ ಅವರ ಒಂದು ವಾದ. ಇದು ನ್ಯಾಯಾಂಗ ವ್ಯವಸ್ಥೆನಲ್ಲಿ ಇವತ್ತು ಕೋರ್ಟಲ್ಲಿ ಇದ್ದಾಗ ಇದರ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ.